ಹಾಯ್ ಲಕ್ಷ್ಮಿ, ಏನಿದು ನಿನ್ನ ಜ್ಯುವೆಲ್ರಿನೆಲ್ಲ ಹರಡ್ಕೊಂಡು ಕೂತಿದ್ಯಾ? ಏನು ಅನ್ನೋದನ್ನ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀಯಾ? ಏನಿಲ್ಲ, ಮೊನ್ನೆ ಫಂಕ್ಷನ್ಗೆ ಹೋಗಿ ಬಂದ್ವಲ್ಲ, ಅದು ಎಲ್ಲ ಹಾಗೆ ಇಟ್ಬಿಟ್ಟಿದ್ದೀನಿ. ಅದಕ್ಕೆ ಆರ್ಗನೈಸ್ ಮಾಡ್ತಾ ಇದ್ದೀನಿ. ಓಕೆ, ಒಂದು ಕೆಲಸ ಮಾಡೋಣ. ಈಗ ನಾನು ಇಲ್ಲಿ ಕುತ್ಕೊಂಡು ಆರ್ಗನೈಸ್ ಮಾಡೋದನ್ನ ಹೇಗೆ ಅಂತ ರೆಕಾರ್ಡ್ ಮಾಡ್ಕೋತೀನಿ. ನೀನು ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗು, ಏನು ಮಾಡಿದ್ರೆ ಪ್ರೊಟೆಕ್ಟ್ ಮಾಡ್ಬೋದು ಏನು ಅನ್ನೋದನ್ನ. ಓಕೆ, ಈಗ ತುಂಬ ದಿನ ಆದ್ರೂ ನಿಂದು ಜ್ಯುವೆಲ್ರಿ ಯಾವುದು ಶೈನಿಂಗ್ ಹೋಗಿಲ್ವಲ್ಲ, ಅದನ್ನ ಹೇಗೆ ಪ್ರೊಟೆಕ್ಟ್ ಮಾಡ್ತಿದ್ಯಾ ಏನು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀಯಾ? ಶೋರ್, ಬನ್ನಿ. ವೆಲ್ಕಮ್ ಟು ಅಭಿಮಿ ವ್ಲಾಗ್ಸ್. ಓಕೆ, ಮೊದಲನೇದಾಗಿ ನಾನು ಏನು ಮಾಡ್ತೀನಿ, ಯಾವುದೇ ಫಂಕ್ಷನ್ಗೆ ಹೋಗಿ ಬಂದರೂ ಏನೇ ಇದಾದರೂ ಯೂಶ್ವಲಿ ಪರ್ಫ್ಯೂಮ್ ಯೂಸ್ ಮಾಡಿರ್ತೀವಿ, ಬೆವರಿರ್ತೀವಿ ಅಥವಾ ನೀರೆಲ್ಲ ಟಚ್ ಆಗಿರುತ್ತೆ. ಸೊ ಏನು ಮಾಡಬೇಕು, ನೀವು ಫಂಕ್ಷನ್ಸಿಂದ ಎಲ್ಲ ಬಂದ ತಕ್ಷಣ ಫಸ್ಟು ಒಂದು ಟಿಶ್ಯೂ ಪೇಪರಲ್ಲಿ ಸುಮ್ಮನೆ ಹೀಗೆ ವೈಪ್ ಮಾಡ್ಕೊಂಬಿಡಿ. ನಿಮಗೆ ಅದೇನು ತುಂಬ ಪರ್ಲ್ಸ್ ಇದೆ ಆ ಥರ ಏನಾದರೂ ಆದರೆ ಆದಷ್ಟು ನೋಡಿಕೊಂಡು ಹುಷಾರಾಗಿ ಮಾಡಿ. ಓಕೆ, ಈ ಟಿಶ್ಯೂ ಪೇಪರ್ ಆದಮೇಲೆ ನಾನೇನು ಮಾಡ್ತೀನಿ, ಯಾವುದಾದ್ರೂ ಒಂದು ಸಾಫ್ಟ್ ಕ್ಲಾತು, ಇದು ನಾನು ಮಿಟ್ಟನ್ ತೊಗೊಳ್ತಾ ಇದ್ದೀನಿ, ತುಂಬ ಸಾಫ್ಟ್ ಆಗಿರುತ್ತೆ ಅಂತ, ಈಸಿ ಆಗುತ್ತೆ ಅಂತ. ಸೊ ಇದರಲ್ಲಿ ಸಹ ನಾನು ಒಂದು ಸತಿ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ವೆಟ್ ಮಾಡ್ಕೊಳ್ತಾ ಇಲ್ಲ, ಇದು ಡ್ರೈ ಕ್ಲಾತ್. ವೆಟ್ ಮಾಡ್ಕೋಬಾರ್ದು. ವೆಟ್ ಮಾಡಿಕೊಂಡ್ರೆ ನಿಮಗೆ ಸ್ಟೋರ್ ಮಾಡೋಕ್ಕೆ ನಿಮಗೇನಿಲ್ಲ, ಸಿಂಪಲ್ಲಾಗಿ ನೀವು ಯೂಸ್ ಮಾಡಿರೋ ಜ್ಯುವೆಲ್ರಿಯಲ್ಲಿ ಯಾವುದೇ ಒಂದು ವೆಟ್ ಅಂಶ ಇರಬಾರ್ದು, ನೀರಿನ ಅಂಶ ಇರಬಾರ್ದು, ಹಾಗೆ ಪರ್ಫ್ಯೂಮ್ ಇರಬಾರ್ದು, ಬೆವರು ಇರಬಾರ್ದು. ಅದೆಲ್ಲ ಏನೂ ಇಲ್ದಿರ ನೀವೇನು ಮಾಡಬೇಕು, ಕ್ಲೀನ್ ಮಾಡ್ಕೋಬೇಕಾಗತ್ತೆ ಫಸ್ಟು. ನನಗೆ ಇನ್ನೊಂದು ಪ್ರಶ್ನೆ ಇದೆ. ಇವಾಗ ನೀನು ಇದು ಮಾಡ್ತಿರೋದನ್ನ ನ್ಯಾಚುರಲ್ ಜ್ಯುವೆಲ್ರಿಗೂ ಮಾಡ್ಬೋದಾ? ಅಂದರೆ ಗೋಲ್ಡ್, ಸಿಲ್ವರ್ ಅದಕ್ಕೂ ಮಾಡ್ಬೋದಾ? ಗೋಲ್ಡ್ಗೂ ಮಾಡ್ಬೋದು. ನೀವು ಗೋಲ್ಡು ಅಥವಾ ಯಾವುದೇ ಒಂದು ಜ್ಯುವೆಲ್ರಿಗೂ ಈ ಥರ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಕೊಳೆ ಇರಲ್ಲ, ತುಂಬ ದಿವಸ ನಿಮಗೆ ಶೈನ್ ಹಾಗೆ ಉಳ್ಕೊಳ್ಳುತ್ತೆ. ಎಸ್ಪೆಷಲಿ ಆರ್ಟಿಫಿಷಿಯಲ್ ಜ್ಯುವೆಲ್ರೀಸು, 1 ಗ್ರಾಮ್ ಗೋಲ್ಡು, ಈ ಥರದ್ದು ಸಿಲ್ವರ್ ಜ್ಯುವೆಲ್ರೀಸು ಎಲ್ಲ ಇರುತ್ತಲ್ಲ, ಅದಕ್ಕೇನಾಗುತ್ತೆ, ನಿಮಗೆ ತುಂಬ ದಿವಸ ಲೈಫ್ ಬರುತ್ತೆ. ಜ್ಯುವೆಲ್ರೀಸ್ಗೆ ಶೈನಿಂಗ್ ಹೋಗಲ್ಲ. ಈಗ ನೀವು ನೋಡ್ತಿರ್ಬೋದು, ಇದೆಲ್ಲ ಸೆಟ್ ನಾನು ತೊಗೊಂಡು ಆಲ್ಮೋಸ್ಟ್ 5-6 ಇಯರ್ಸ್ ಅಂತೂ ಆಗಿದೆ ಅಲ್ವಾ ಅಭಿ? ಹೌದು, 5 ಇಯರ್ಸ್ ಅಂತೂ ಆಗಿದೆ. 5 ಇಯರ್ಸ್ ಅಂತೂ ಆಗಿದೆ. ಇವತ್ತಿಗೂ ಅದೇನು ಶೈನಿಂಗ್ ಹೋಗಿಲ್ಲ, ಸ್ಟೋನ್ಸ್ ಎಲ್ಲ ಹಾಗೇ ಇದೆ, ಏನೋ ಒಂಚೂರು ಫೇಡು ಆಗಿಲ್ಲ. ಯಾಕೆ ಅಂದರೆ ನಾನು ಈ ಥರ ಪ್ರೊಟೆಕ್ಟ್ ಮಾಡ್ತೀನಿ. ಇಷ್ಟಾದಮೇಲೆ ನಾನೊಂದು ಕಾಟನ್ ಪೀಸ್ ತೊಗೊಳ್ತಾ ಇದ್ದೀನಿ. ಇದು ಫೈನಲ್ ಟಚ್, ಕಾಟನ್ನಲ್ಲಿ ಇದು ಮಾಡೋದು. ಓಕೆ, ಕಾಟನ್ ಜೊತೆ ಕಾಟನ್ ತುಂಬ ಬೇಗ ವೆಟ್ನ ಹೀರ್ಕೊಂಡು ಬಿಡುತ್ತೆ. ಸೊ ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ ಅಷ್ಟೇ. ನಿಮಗೇನು ಬೇರೆ ಇನ್ನೇನು ಮೆಥಡ್ ಟ್ರಿಕ್ ಅಂತ ಏನಿಲ್ಲ, ಇದು ತುಂಬ ದೊಡ್ಡ ವಿಚಾರ ಏನಲ್ಲ. ಕ್ಲೀನ್ ಮಾಡ್ಕೊಳ್ಳಿ. ಯಾವುದೇ ಒಂದು ಫಂಕ್ಷನ್ಗೆ ಹೋಗಿರ್ತೀರ, ವಾಪಸ್ ಬಂದಮೇಲೆ ಏನು ಮಾಡಿ, ಒಂದು ಸ್ವಲ್ಪ ಹೊತ್ತು ಹೊರಗಡೆ ಇಟ್ಬಿಡಿ ಜ್ಯುವೆಲ್ರಿನ. ಇಮಿಡಿಯೇಟಾಗಿ ಬಾಕ್ಸ್ಗೆ ಹಾಕಿ ಎತ್ತಿಡೋಕ್ಕೆ ಬದಲು ಹೊರಗಡೆ ಗಾಳಿ ಆಡೋಕ್ಕೆ ಬಿಟ್ಟರೆ ನಿಮಗೆ ತೇವಾಂಶ ಎಲ್ಲ ಅದಾಗದೆ ಡ್ರೈ ಆಗುತ್ತೆ. ಅದಾದಮೇಲೆ ನೀವು ಈ ಥರ ಮೆಥಡಲ್ಲಿ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಓಕೆ, ಸಾಕಾಗುತ್ತೆ. ನೋಡಿದ್ರಲ್ಲ ಈಗ ನಾ ಹೇಗೆ ವೈಪ್ ಮಾಡಿಕೊಂಡೆ ಕಾಟನ್ನಲ್ಲಿ, ಟಿಶ್ಯೂ ಪೇಪರಲ್ಲಿ, ಕ್ಲಾತಲ್ಲಿ ಎಲ್ಲ. ನೀವು ಕ್ಲೀನಾಗಿ ನಿಮಗೆ ಫೀಲ್ ಆಗುತ್ತೆ ಏನು ಡ್ರೈ ಇದೆ ಅಂತ. ದೆನ್ ಹೇಗೆ ನಾನು ಅದನ್ನು ಸ್ಟೋರ್ ಮಾಡ್ತೀನಿ ತುಂಬ ಕಾಲ, ಅದು ಪಾಲಿಷ್ ಹೋಗ್ದಿರ ಇರೋದಕ್ಕೆ ಅಂತಂದರೆ, ನೋಡಿ ಈ ಥರ ನಾನು ಪ್ಲಾಸ್ಟಿಕ್ ಬಾಕ್ಸ್ನ ಯೂಸ್ ಮಾಡ್ತೀನಿ. ಪ್ಲಾಸ್ಟಿಕ್ ಬಾಕ್ಸಲ್ಲಿ ಈ ಥರ ಕೆಳಗಡೆ ಒಂದು ಲೇಯರ್ ಹತ್ತಿ ಹಾಕ್ತಾಯಿದ್ದೀನಿ. ಹತ್ತಿನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ, ನೋಡ್ಬೋದಲ್ಲ ನೀವು. ಅದೇನಾದ್ರು ಥಿಕ್ನೆಸ್ ಇಷ್ಟೇ ಇರಬೇಕು ಆ ಥರ ಹಾಗೇನಿಲ್ಲ, ಜಸ್ಟ್ ನಿಮಗೆ ಪ್ರೊಟೆಕ್ಟ್ ಆಗೋ ಅಷ್ಟು ನಿಮಗೆ ಗೊತ್ತಾಗುತ್ತೆ. ನಾನೊಂದಿಷ್ಟು ಥಿಕ್ನೆಸ್ ಲೇಯರ್, ಒಂದು ಅರ್ಧ ಇಂಚು, ಎಸ್ ಅಷ್ಟೇ. ಒಂದು ಹತ್ತಿ ಒಂದು ಇಷ್ಟನ್ನ ತೊಗೊಂಡು ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಬಾಕ್ಸಲ್ಲಿ. ಆ್ಯಂಡ್ ನೀವು ಬೇಕಾದರೆ ಇದಕ್ಕೆ ಈ ಥರ ಹುಕ್ ಇರುತ್ತಲ್ಲ ಚೈನ್ಸ್ದು, ಇದನ್ನು ತೆಗ್ದಿಟ್ಕೊಂಡು ಬಿಡ್ಬೋದು. ಯಾಕಂದರೆ ನಿಮಗೆ ಯೂಶ್ವಲಿ ಅಬ್ಸರ್ವ್ ಮಾಡಿ, ಇದರಲ್ಲೂ ನೋಡಿ ಅಭಿ ಏನಾಗಿದೆ, ಈ ಹುಕ್ ಮಾತ್ರ ನಿಮಗೆ ಪಾಲಿಷ್ ಹೋಗಿದೆ. ಇದು ಕ್ವಾಲಿಟಿ ಇರಲ್ಲ ನಿಮಗೆ. ನೀವು ಇದೆಷ್ಟೇ ಕಾಸ್ಟ್ಲಿ ತೊಗೊಂಡ್ರೂ ಕೂಡ ಇದು ಕ್ವಾಲಿಟಿ ಇರಲ್ಲ ನಿಮಗೆ. ಸೊ ಏನಾಗ್ಬಿಡುತ್ತೆ, ಹುಕ್ಕು ಬೇಗ ಹಾಳಾಗುತ್ತೆ. ಈ ಹುಕ್ಕನ್ನು ನಾವು ಸ್ಟೋರೇಜ್ ಮಾಡುವಾಗ ಹುಕ್ ಜೊತೆ ಅದನ್ನು ಇಟ್ಟರೆ ಅದು ಬೇಗ ಹಾಳಾಗುತ್ತೆ. ಸೊ ನಾನು ಇದನ್ನು ಹೀಗೆ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ, ನೋಡ್ಬೋದು.
ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಅಂತಂದರೆ ಇದ್ರ ಸೆಟ್ ಇಯರಿಂಗ್ಸು ಅಥವಾ ಬೇರೆ ಯಾವುದೋ ಜ್ಯುವೆಲ್ರಿನ ಇದ್ರ ಜೊತೆ ಸ್ಟೋರ್ ಮಾಡಬೇಕು ಅಂದರೆ ಒಂದಕ್ಕೊಂದು ಟಚ್ ಆಗಬಾರ್ದು. ಓಕೆ, ನೀವು ಬೇರೆ ಬೇರೆ ಶೇಡ್ಸ್ನ ತಗೊಳ್ತೀರಾ ಅನ್ನೋದಾದರೆ ಅದು ಅಷ್ಟೇ. ಈಗ ಇದೊಂದು ಶೇಡ್ ಇದೆ ಅಂದ್ಕೊಳ್ಳಿ, ನನ್ನ ಹತ್ರ ಇನ್ನೊಂದು ಬೇರೆ ಸೆಟ್ಟದ ಇಯರಿಂಗ್ಸ್ ಇದೆ. ಈಗ ಇದನ್ನು ಒಟ್ಟಿಗೆ ಸ್ಟೋರ್ ಮಾಡಬೇಕು ಅನ್ನೋದಾದರೆ ಒಂದಕ್ಕೊಂದು ಟಚ್ ಆಗಬಾರ್ದು ಅಷ್ಟೇ, ಸಿಂಪಲ್ ಕಾನ್ಸೆಪ್ಟ್. ಈಗ ಇನ್ನೊಂದು ಚೈನ್ ಇಡ್ತೀನಿ ಇದ್ರ ಜೊತೆ ಅಂದರೆ ಕೂಡ ನೀವು ಈಗ ಇನ್ನೊಂದು ಚೈನು ಏನಾದರೂ ಇಡೋಣ ಬೇಕಾದರೆ, ಬಟ್ ಒಂದಕ್ಕೊಂದು ಟಚ್ ಆಗದಿರ ಇಡಬೇಕು ಅಷ್ಟೇ. ಈಗ ಇನ್ನೊಂದು ಆ ಥ್ರೆಡ್ ಹುಕ್ಕನ್ನೇನೋ ತೆಗೆದ್ಬಿಟ್ಟೆ ಹಿಂದ್ಗಡೆದು, ಅದನ್ನ ಇದ್ರ ಜೊತೆಗೆ ಇಡ್ತೀಯ ನೀನು ಅಥವಾ ಇಲ್ಲ, ಅದನ್ನ ಸಪರೇಟ್ ಆಗಿ ಇಡ್ತೀನಿ. ಯಾಕಂತಂದ್ರೆ ಅದನ್ನ ಇದ್ರ ಜೊತೆ ಇಡ್ಬೋದು. ಇದ್ರ ಜೊತೆ ಇಟ್ಟಿದೀವಿ ಅಂತಂದ್ರೆ ನಾ ಹೇಳದ್ನಲ್ಲ ಕಾನ್ಸೆಪ್ಟ್, ಒಂದಕ್ಕೊಂದು ಟಚ್ ಆಗಬಾರ್ದು, ಸಿಂಪಲ್ ಕಾನ್ಸೆಪ್ಟ್. ಒಂದಕ್ಕೊಂದು ಟಚ್ ಆದರೆ ನಮಗೆ ಬೇಗ ರಿಯಾಕ್ಟ್ ಆಗುತ್ತೆ, ಅದು ಮೆಟಲ್ಲು ಕಲರ್ ಬೇಗ ಹೋಗುತ್ತೆ. ಇಲ್ಲ ಅಂತಂದರೆ ಅದು ಎಷ್ಟೇ ದಿವಸ ಆದರೂ ಕಲರ್ ಹೋಗಲ್ಲ. ನಾನು ಇವಾಗ ನೋಡಿ ನಿಮಗೋಸ್ಕರ, ನೀವು ಕೇಳಿದ ಕ್ವೆಶನ್ಗೋಸ್ಕರ ಇದ್ರ ಜೊತೆನೇ ಸ್ಟೋರ್ ಮಾಡ್ತಾ ಇದ್ದೀನಿ. ಯೂಶ್ವಲಿ ಈ ಹುಕ್ಸ್ನೆಲ್ಲ ಒಂದು ಬೇರೆ ಬಾಕ್ಸಲ್ಲಿ ಇಟ್ಟಿರ್ತೀನಿ ನಾನು. ಇಷ್ಟರ ಮೇಲೆ ಇನ್ನೊಂದು ಲೇಯರ್ ಕಾಟನ್ ತೊಗೊಳ್ತಾ ಇದ್ದೀನಿ, ಸೇಮ್ ಕೆಳಗಡೆ ಹೇಗೆ ತೊಗೊಂಡಿದ್ದೆ ಆ ಥರ ನೋಡ್ಬೋದು ಇಟ್ಕೊಳ್ಳೋಣ. ಓಕೆ, ಅದರ ಮೇಲೆ ಇದನ್ನು ಹಾಕ್ತಾ ಇದ್ದೀನಿ. ಇನ್ನೊಂದು, ಈಗ ಕಾಟನ್ ಸಿಗಲಿಲ್ಲ ಅಂದರೆ ಕಾಟನ್ ಕ್ಲಾತ್ ಆ ಥರ ಏನಾದ್ರು ಉಪಯೋಗಿಸ್ಬಹುದಾ? ಕಾಟನ್ ಕ್ಲಾತ್ ಯೂಸ್ ಮಾಡಬಹುದು, ಬಟ್ ನಮಗೆ ಕಾಟನ್ ದಿ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಕಾಟನ್ನ ರೊಟೇಟ್ ಎಷ್ಟು ದಿನಕ್ಕೊಂದ್ಸರಿ ರೊಟೇಟ್ ಮಾಡಬೇಕು? ಇವಾಗ ಅಕಸ್ಮಾತ್ ನಾವು ಯೂಶಲಿ ಫಂಕ್ಷನ್ಸ್ಗೆಲ್ಲ ಯೂಸ್ ಮಾಡ್ತೀವಲ್ಲ, ಅವಾಗ ತೆಗೆದು ಮತ್ತೆ ಚೇಂಜ್ ಮಾಡ್ಬೋದು, ಇಲ್ಲ ಇಯರ್ಲಿ ಒನ್ಸ್ ಚೇಂಜ್ ಮಾಡಿದ್ರೆ ಆಯಿತು. ಕಾಟನ್ ಯೂಶಲಿ ಈ ಕಾಟನ್ಸ್ ಏನಾಗುತ್ತೆ ನಿಮಗೇನು ಗಲೀಜಾಗಲ್ಲ. ಓಕೆನಾ? ಸೊ ಇದು ಬ್ಯಾಂಡೆಡ್ ಕಾಟನ್ನು, ಇದೇನು ಗಲೀಜಾಗಲ್ಲ. ಗಲೀಜಾಗದೇ ಇರೋದ್ರಿಂದ ನೀವು ಲಾಂಗ್ ಟರ್ಮ್ ಯೂಸ್ ಮಾಡ್ಬೋದು. ಈಗ ಒಂದೇ ಬಾಕ್ಸಲ್ಲಿ 2-3 ಜ್ಯುವೆಲ್ರಿ ಸೆಟ್ ಮಾಡಬೇಕು. 2-3 ಜ್ಯುವೆಲ್ರಿನ ನಾನು ಸ್ಟೋರ್ ಮಾಡಬೇಕು ಅಂದರೆ ಹೇಗೆ ಅಂತ ಲೇಯರ್ಸ್ನ ಹೇಳ್ಕೊಡ್ತೀನಿ ನೋಡಿ. ಓಕೆ, ಈಗ ಲೇಯರ್ಸ್ ಮಾಡಬೇಕಾದ್ರೆ ಈಗ ನಿಮಗೆ ಕೆಳಗಡೆ ತೋರಿಸಿದ್ದೀನಿ ನಾನು ಆಲ್ರೆಡಿ ಒಂದು ಸೆಟ್ ಇಟ್ಟಿದ್ದೀನಿ. ಇದು ಬೇರೆ ಶೇಡು, ಓಕೆನಾ? ಇದು 1 ಗ್ರಾಮ್ ಗೋಲ್ಡ್ ಶೇಡು. ಇದಕ್ಕೆ ನಾನು ಮ್ಯಾಟ್ ಫಿನಿಶ್ದು ಒಂದನ್ನು ಹೆಂಗೆ ಸ್ಟೋರ್ ಮಾಡ್ತೀನಿ ಅಂತ ಹೇಳ್ತೀನಿ. ಓಕೆ, ಇದಕ್ಕೆ ನನಗೆ ಹುಕ್ಕಿಲ್ಲ, ಇದು ಡೈರೆಕ್ಟ್ ಹಾಗೇ ಇರುತ್ತೆ. ಓಕೆನಾ? ಇದನ್ನು ನಾನು ಏನು ಮಾಡ್ತೀನಿ, ಸೇಮ್ ಅದೇ ಥರ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು 1 ಲೇಯರ್ ಹತ್ತಿ ಹಾಕಿದ್ದೀನಲ್ಲ, ಹತ್ತಿ ಲೇಯರ್ ಮೇಲ್ಗಡೆ ಇದನ್ನು ನೋಡಿ ಹೀಗೆ ಇಟ್ಕೊಳ್ತಾ ಇದ್ದೀನಿ. ಇದರಲ್ಲಿ ಏನು ನನಗೆ ಹುಕ್ಕೆಲ್ಲ ಇಲ್ಲ, ಸೊ ಆರಾಮಾಗಿ ಆ ಥ್ರೆಡ್ ಸಮೇತನೇ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಇನ್ನೊಂದು ಲೇಯರ್ ಹತ್ತಿ ಹಾಕ್ತೀನಿ ಅಷ್ಟೇ. ಓಕೆ, ನೋಡಿ ಇದ್ರ ಮೇಲೂ ಬೇಕಾದರೆ ನೀವು ಇನ್ನೊಂದು ಸೆಟ್ ಏನಾದರೂ ಬೇಕಾದರೆ ಇಟ್ಕೋಬೋದು, ಆರ್ಗನೈಸ್ ಮಾಡ್ಕೋಬೋದು. ಬಟ್ ನಿಮ್ಗೆ ಬಾಕ್ಸ್ ಎಷ್ಟು ಸ್ಟೋರೇಜ್ ಇಡಿಸುತ್ತೆ ಅಷ್ಟನ್ನು ಮಾಡಿಕೊಂಡ್ರೆ ಸಾಕು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹತ್ರ ಎಲ್ಲ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನೀವು ಹೇಗೆ ನಿಮ್ಮ ಜ್ಯುವೆಲ್ರೀಸ್ನ ಆರ್ಗನೈಸ್ ಮಾಡ್ಕೊಳ್ತೀರಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.